ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು G7 ಜ್ಯುವೆಲರ್ಸ್. ಇವತ್ತು ನನಗೆ ಕೆಲವು ಆರ್ಡರ್ ಬಂದಿದೆ, ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ಬೋದು, 2 ಹಾರ ಮತ್ತು ಒಂದು ನೆಕ್ಲೆಸ್ ಆರ್ಡರ್ ಬಂದಿದೆ. ನೋಡೋಣ ಒನ್ ಬೈ ಒನ್ ಏನೇನು ಅಂತ ಡೀಟೇಲ್ ಇನ್ಡೆಪ್ತ್ ಆಗಿ. ನೀವು ನೋಡೋದಾದರೆ ಇದು ಲಾಂಗ್ ಹಾರ ಬಂದುಬಿಟ್ಟು 43 ಗ್ರಾಮ್ ವೆಯ್ಟಲ್ಲಾಗಿದೆ. 43 ಗ್ರಾಮ್ ವೆಯ್ಟಲ್ಲಿ ಬ್ರಾಡಾಗಿ ಬಂದಿದೆ. ಮತ್ತು ಆ್ಯಸ್ ಯೂಶುವಲ್ ನಾವು ಲಕ್ಷ್ಮಿ ಮತ್ತು ಪಿಕಾಕ್ ಪ್ಯಾಟ್ರನಲ್ಲೇ ಬಂದಿದೆ. ಇದು ಕಸ್ಟಮರ್ ಹತ್ರ ಆಲ್ರೆಡಿ ನೆಕ್ಲೆಸ್ ಇತ್ತು, ಸೊ ಸೇಮ್ ಪ್ಯಾಟ್ರನಲ್ಲಿ. ಸೊ ಅವರು ಫಸ್ಟ್ ನೆಕ್ಲೆಸ್ ಮಾಡ್ಕೊಂಡಿದ್ರು, ಮತ್ತು ಅದರದ್ದು ಕಾಂಬಿನೇಷನ್ ಆಗಿ ಲೈಕ್ ಸೆಟ್ ಥರ ಮಾಡಿಸೋಣ ಅಂತ ಹೇಳ್ಬಿಟ್ಟು ನೆಕ್ಲೆಸ್ಗೆ ಹಾರ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಸೇಮ್ ಡಿಸೈನಲ್ಲಿ ಹಾರ ಮಾಡಿಸ್ಕೊಂಡಿದ್ದಾರೆ. ಇವ್ರು ಬಂದುಬಿಟ್ಟು ವೈಟ್ ಫೀಲ್ಡಿಂದ ಕಸ್ಟಮರ್ ಆರ್ಡರ್ ಮಾಡಿರೋದು. ಇವ್ರು ಬಂದುಬಿಟ್ಟು ರೆಗ್ಯುಲರ್ ಕಸ್ಟಮರೇ, ನಮ್ಮ ಹತ್ರ ತುಂಬ ಒಡವೆ ಮಾಡ್ಕೊಂಡಿದ್ದಾರೆ, ತುಂಬ ಒಳ್ಳೆ ಕಸ್ಟಮರು. ಸೊ ಏನಂದರೆ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದ್ರ ತಕ್ಕಂಗೆ ಕರೆಕ್ಟಾಗಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ, ಬ್ರಾಡಾಗಿ ಬಂದಿದೆ, ವರ್ಕ್ ಸ್ಯಾಟಿಸ್ಫೈನ್ಸ್ ಇದೆ. ಮತ್ತು ಇದ್ರದ್ದು ಸ್ಟೋನ್ ವೆಯ್ಟ್ ಏನಿದೆ, ಸ್ಟೋನ್ ವೆಯ್ಟ್ ಎಲ್ಲ ಮೈನಸ್ ಕೊಡ್ತೀವಿ. ಮತ್ತು ಇದು 916 ಹಾಲ್ ಮಾರ್ಕಲ್ಲಾಗಿದೆ. ನೋಡೋದಾದರೆ ನೀವು ಫಿನಿಶಿಂಗ್ ನೋಡ್ಬೋದು, ತುಂಬಾ ಚೆನ್ನಾಗಾಗಿದೆ. ನಿಮಗೂ ಈ ಥರ ಏನಾದರೂ ಜ್ಯುವೆಲ್ರಿ ಬೇಕಾದರೆ G7 ಜ್ಯುವೆಲರ್ಸಲ್ಲಿ ಬಂದು ಆರ್ಡರ್ ಮಾಡಿ. ಸೊ ನಮ್ಮಲ್ಲಿ ಮೇಕಿಂಗ್ ಚಾರ್ಜಸ್ ಬೇರೆ ಜ್ಯುವೆಲರ್ಸಿಗೆ ಕಂಪೇರ್ ಮಾಡಿದರೆ ಕಮ್ಮಿ ಇರುತ್ತೆ. ಮತ್ತು ಸ್ಟೋನ್ ವೆಯ್ಟ್ ರಿಟರ್ನ್ ಕೊಡ್ತೀವಿ. ಮತ್ತು ಫಿನಿಶಿಂಗ್ ನೋಡ್ಬೋದು ನೀವು, ಚೆನ್ನಾಗಿರುತ್ತೆ ಫಿನಿಶಿಂಗ್. ಸೊ ಕಸ್ಟಮೈಸ್ಡ್ ಜ್ಯುವೆಲ್ರಿ ನೀವೇನಾದರೂ ಫೋಟೋ ತೋರಿಸಿ ಅಥವಾ ಬೇರೆ ಯಾವುದಾದ್ರೂ ನೆಕ್ಲೆಸ್ದು ಪಿಕ್ಚರ್ ತೋರಿಸಿದ್ರು ಸೊ ಸೇಮ್ ಟೈಪಲ್ಲಿ ಮಾಡಿಕೊಡ್ತೀವಿ. ಏನೇ ಜ್ಯುವೆಲ್ರಿ ಬೇಕಾದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಮತ್ತು ಇನ್ನೊಂದು ಲಾಂಗ್ ಹಾರ ಒಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರ್. ಇವ್ರು ಬಂದುಬಿಟ್ಟು ಹೊಸಕೋಟೆಯಿಂದ ಆರ್ಡರ್ ಮಾಡಿರೋದು. ಇವರು ಹೊಸ ಕಸ್ಟಮರು. ಸೊ ಲಾಂಗ್ ಹಾರ ಮತ್ತು ನೆಕ್ಲೆಸ್ ಎರಡೂ ಒಬ್ಬರೇ ಕಸ್ಟಮರ್ ಆರ್ಡರ್ ಮಾಡಿರೋದು. ಇದು ಬಂದುಬಿಟ್ಟು 40 ಗ್ರಾಮ್ ವೆಯ್ಟಲ್ಲಾಗಿದೆ. ಇದು ನೋಡ್ಬೋದು ನೀವು, ಲಕ್ಷ್ಮಿ ಕಾಸು ಮತ್ತು ಪಿಕಾಕ್ ಸ್ವಲ್ಪ ಯೂನಿಕಾಗಿ ಬಂದಿದೆ ಡಿಸೈನ್ ಇದು. ಮತ್ತು ಸೆಂಟ್ರಲ್ಲಿ ಗೋಲ್ಡ್ ಲಾಸ್ಟಲ್ಲಿ ಗೋಲ್ಡ್ ಬಾಲ್ ಬಂದಿದೆ, ಬಾಲ್ಸ್ ಫುಲ್ಲು ಬಂದಿದೆ, ಗುಂಡು ಟೈಪು. ಮತ್ತು ಅದರಲ್ಲಿ ಪಿಕಾಕು ಲಕ್ಷ್ಮಿ ಕಾಸು ಎರಡು ಕಾಂಬಿನೇಷನಲ್ಲಿ ಬಂದಿದೆ. ಇದು ಚೆನ್ನಾಗಿದೆ ಡಿಸೈನ್, 40 ಗ್ರಾಮ್ ವೆಯ್ಟಲ್ಲಾಗಿದೆ. ಇದು ಸ್ಟೋನ್ ವೆಯ್ಟ್ ಏನಿದೆ, ಸ್ಟೋನ್ ವೆಯ್ಟ್ ಮೈನಸ್ ಕೊಡ್ತೀವಿ. ಮತ್ತು 916 ಹಾಲ್ ಮಾರ್ಕ್ ಆಗಿದೆ. ಮತ್ತು ಇದಕ್ಕೂ ಕಾರ್ಡ್ ಎಲ್ಲ ಆಗಿದೆ. ಈ ಕಾರ್ಡಲ್ಲಿ ನಮ್ಮ ಅಂಗಡಿ ಡೀಟೇಲ್ಸು, ಜ್ಯುವೆಲ್ರಿ ಬಗ್ಗೆ ಡೀಟೇಲ್ಸು, ಸೊ ವೆಯ್ಟ್ ಎಷ್ಟಿದೆ, ಎಷ್ಟು ಕ್ಯಾರೆಟ್ ಇದೆ, ಮತ್ತು ಡೇಟ್ ಆಫ್ ಪರ್ಚೇಸು ಯಾವಾಗ ತೊಗೊಂಡಿದ್ದಾರೆ ಅಂತೆಲ್ಲ ಮೆನ್ಷನ್ ಆಗಿರುತ್ತೆ ಅದರಲ್ಲಿ. ಸೊ ಇದು ವಿಷಯ. ಇವರು ಬಂದುಬಿಟ್ಟು ಹೊಸ ಕಸ್ಟಮರ್, ಹೊಸಕೋಟೆಯಿಂದ ಆರ್ಡರ್ ಮಾಡಿರೋದು. ಮತ್ತು ನೆಕ್ಲೆಸ್ ಒಂದು ಆರ್ಡರ್ ಮಾಡಿದ್ದಾರೆ. ನೆಕ್ಲೆಸ್ ನೋಡ್ಬೋದು ನೀವು, ಏನು ಹೇಳಂಗೆ ಇಲ್ಲ, ತುಂಬ ಸೂಪರಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಸೊ 20 ಗ್ರಾಮ್ ವೆಯ್ಟಲ್ಲಾಗಿದೆ ಇದು. 20 ಗ್ರಾಮ್ಸ್ ವೆಯ್ಟಲ್ಲಿ ನೋಡ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಸ್ ಯೂಶುವಲ್ ಏನು ಹೇಳೋದಿಲ್ಲ, ಎಲ್ಲ ಜ್ಯುವೆಲ್ರಿನೂ ಚೆನ್ನಾಗೇ ಇರುತ್ತೆ, ಎಲ್ಲನೂ ಚೆನ್ನಾಗೇ ಮಾಡ್ತೀವಿ. ಎಲ್ಲದೂ ಕೇರ್ ತೊಗೊಂಡು ಮಾಡೋದ್ರಿಂದ ಚೆನ್ನಾಗೇ ಇರುತ್ತೆ ಜ್ಯುವೆಲ್ರಿ. ಸೊ ನೋಡಿ, ಇದು ಸೇಮ್ ಆ್ಯಸ್ ಇಟ್ ಈಸ್ 916 ಹಾಲ್ ಮಾರ್ಕಲ್ಲೇ ಆಗಿರೋದು. ಇದ್ರದ್ದು ಸ್ಟೋನ್ ವೆಯ್ಟ್ ಏನಿದೆ ಎಲ್ಲ ಮೈನಸ್ ಕೊಡ್ತೀವಿ ಕಸ್ಟಮರ್ಗೆ. ಮತ್ತು ಇನ್ನು ಕೆಲವೊಂದು ಜ್ಯುವೆಲ್ರಿ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಕಸ್ಟಮರ್ ಬೇಗ ಬಂದು ಡೆಲಿವರಿ ಇಸ್ಕೊಂಡು ಹೊರಟೋದ್ರು. ಲಾಂಗ್ ಹಾರ ಒಂದು ಬಂದಿತ್ತು, ಅದು ಬಂದುಬಿಟ್ಟು ತುಂಬ ಯೂನಿಕಾಗಿ ಸೆಂಟ್ರಲ್ ಪೆಂಡೆಂಟ್ ಕೃಷ್ಣ ಬಂದಿತ್ತು. ಮತ್ತು ಡಿಸೈನು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಅವರು ಸೆಟ್ ಮಾಡ್ಕೊಂಡಿದ್ರು, ಲೈಕ್ ಹ್ಯಾಂಗಿಂಗ್ಸು ಮತ್ತು ಹಾರ ಎರಡು ಜೊತೆಗೆ ಮಾಡ್ಕೊಂಡಿದ್ರು. ಸೊ ಅದು ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಕಸ್ಟಮರ್ ಮದುವೆ ಇದೆ ಅಂತ ಹೇಳ್ಬಿಟ್ಟು ಬೇಗ ಬಂದು ಇಸ್ಕೊಂಡು ಹೊರಟೋದ್ರು, ಅದು ಟೈಮ್ ಸಿಗಲಿಲ್ಲ. ಬಟ್ ಏನು ವರಿ ಪಡಬೇಡಿ. ಸೊ ಅದರದ್ದು ನಾನು ವೀಡಿಯೋ ತೊಗೊಂಡಿದ್ದೀನಿ, ಫೋಟೋಸ್ ವೀಡಿಯೋ ಎಲ್ಲ ಲಾಸ್ಟಲ್ಲಿ ಶೇರ್ ಮಾಡ್ತೀನಿ, ನೋಡಿ. ಯಾರಾದರೂ ಮಾಡಿಸ್ಬೇಕು ಅಂದರೆ ಆ ಟೈಪ್ ಹಾರ ಮಾಡಿಸಿ, ಅದು ತುಂಬ ಚೆನ್ನಾಗಿ ಬಂದಿದೆ. ವರ್ಕ್ ಅಂತೂ ತುಂಬ ಗ್ರ್ಯಾಂಡಾಗಿದೆ. ಸೊ ಕಸ್ಟಮರ್ ಏನು ಫೋಟೋಲ್ಲಿ ತೋರಿಸಿದ್ರು, ವೀಡಿಯೋಲ್ಲಿ ತೋರಿಸಿದ್ರು, ಸೇಮ್ ಆ್ಯಸ್ ಇಟ್ ಈಸ್ ಬಂದಿದೆ. ಬಟ್ ಏನಂದರೆ ಅದು ವರ್ಕ್ ಸ್ವಲ್ಪ ಕಾಂಪ್ಲಿಕೇಟ್ ಆಯಿತು. ಸೊ ಅದು ಏನಂದರೆ ಅಂದ್ಕೊಂಡಿರೋ ಡೈ ಸಿಗಲಿಲ್ಲ. ಸೊ ಆದರೂ ನಮ್ಮ ವರ್ಕರ್ಸು ಅದಕ್ಕೆ ಚಾಲೆಂಜಿಂಗಾಗಿ ತೊಗೊಂಡು ಬೇರೆ ಕಡೆ ಒಂದು 3-4 ಕಡೆ ಡೈ ಶಾಪಲ್ಲಿ ಹುಡುಕಿ ಸೇಮ್ ಡೈ ತೊಗೊಂಡು ಫಿನಿಶಿಂಗ್ ನಾವು ಯಾವತ್ತೂ ಫೋಕಸ್ ಮಾಡೋದು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರಬೇಕು, ಕಸ್ಟಮರ್ ಸ್ಯಾಟಿಸ್ಫೈ ಆಗಬೇಕು ಅಂತ ಹೇಳ್ಬಿಟ್ಟು ಅವರು ತುಂಬ ಪ್ರಯತ್ನಪಟ್ಟು ತುಂಬ ಹುಡುಕ್ಬಿಟ್ಟು ಫೈನಲಿ ಅದನ್ನು ಮಾಡಿದ್ದಾರೆ. ಅದಂತೂ ನನಗೆ ತುಂಬಾ ಇಷ್ಟ ಆಯಿತು. ಇದುವರೆಗೂ ಮಾಡಿರೋದ್ರಲ್ಲಿ ದಿ ಬೆಸ್ಟ್ ವರ್ಕ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕೆಲಸಗಾರರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಅವರು ಅಷ್ಟು ರಿಸ್ಕ್ ತೊಗೊಂಡು ಮಾಡಿಲ್ಲ ಅಂದರೆ ಅದು ಜ್ಯುವೆಲ್ರಿ ಅದು ಆಗ್ತಾನೆ ಇರಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಅದು ಅನ್ಫಾರ್ಚುನೇಟ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಟ್ ನಾನು ಈ ವಿಡಿಯೋಲಿ ಲಾಸ್ಟಲ್ಲಿ ತೋರಿಸ್ತೀನಿ, ಅದು ನೋಡಿ. ಮತ್ತು ಇನ್ನೂ ಒಂದು ಹಾರನೂ ಬೇಗ ಕಸ್ಟಮರ್ ತೊಗೊಂಡೋದ್ರು.
ಸೊ ಅದನ್ನು ನಾನು ವಿಡಿಯೋ ತೋರಿಸ್ತೀನಿ. ಸೊ ಅದು ಏನಾದರೂ ಬೇಕಾದರೆ ಅದು ಡೀಟೇಲ್ಸ್ ನೋಡ್ಬೋದು ನೀವು. ಮತ್ತು ಇಯರಿಂಗ್ಸು ಒಂದು 2 ಪೇರ್ ಆರ್ಡರ್ ಮಾಡಿದರು. ಸೊ ಅದು ಬೇಗನೆ ಇಸ್ಕೊಂಡು ಹೊರಟವರು. ಸೊ ಅದು ಎಲ್ಲ ನಾನು ಲಾಸ್ಟ್ ವೀಡಿಯೋಲ್ಲಿ ತೋರಿಸ್ತೀನಿ. ನಿಮಗೂ ಏನಾದರೂ ಆ ಥರ ಜ್ಯುವೆಲ್ರಿ ಬೇಕಾದರೆ ಬಂದು G7 ಜ್ಯುವೆಲರ್ಸಲ್ಲಿ ಆರ್ಡರ್ ಮಾಡಿ. ನಮ್ಮ ಶಾಪ್ ಬಂದುಬಿಟ್ಟು ಚಿಂತಾಮಣಿಯಲ್ಲಿ ಒಂದಿದೆ, ಮೇಡಲ್ಲಿ KR ಪುರಂ SJS ಕಾಲೇಜ್ ಹತ್ರ ಒಂದಿದೆ. ನೀವು ಎಲ್ಲಿ ಬೇಕಾದರೂ ಆರ್ಡರ್ ಮಾಡ್ಬೋದು, ಎಲ್ಲಿ ಬೇಕಾದರೂ ಜ್ಯುವೆಲ್ರಿ ತೊಗೊಳ್ಬೋದು. ಫಸ್ಟೇ ನೀವು ಫುಲ್ ಅಮೌಂಟ್ ಪೇ ಮಾಡಬೇಕು. ನೀವು ಫುಲ್ ಅಮೌಂಟ್ ಪೇ ಮಾಡೋಕ್ಕಾಗಿಲ್ಲ ಅಂದರೆ ಸೊ ಅಡ್ವಾನ್ಸ್ ಏನು ಪೇ ಮಾಡಿರ್ತೀರಲ್ಲ ಅದು ಆವತ್ತಿನ ರೇಟು ಗೋಲ್ಡ್ ಪ್ರೈಸ್ ಏನಿದೆ ಆ ಪ್ರೈಸ್ಗೆ ಕಟ್ ಮಾಡ್ತೀವಿ. ಮತ್ತು ಉಳಿದಿದ್ದ ಅಮೌಂಟು ನೀವು ಡೆಲಿವರಿ ಟೈಮಲ್ಲಿ ಇಸ್ಕೊಳ್ಬೇಕಾದ್ರೆ ಆವಾಗ ಏನು ರೇಟ್ ಇದೆ ಅಂತೇಳ್ಬಿಟ್ಟು ಆ ರೇಟ್ಗೆ ಕಟ್ ಮಾಡ್ತೀವಿ. ಸೊ ಅದು ಪ್ರೈಸ್ ಜಾಸ್ತಿ ಆದರೂ ಆಗಿರ್ಬೋದು, ಕಮ್ಮಿ ಆದರೂ ಆಗಿರ್ಬೋದು. ಸೊ ಇದಕ್ಕೆ ಈ ಥರ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ, ಇದಕ್ಕೆ ಮುಂಚೆ ಎಲ್ಲ ಫಸ್ಟ್ ಒಂದ್ಸಲಿ ರೇಟ್ ಫಿಕ್ಸ್ ಆದರೆ ಅದೇ ರೇಟ್ ಕೊಡ್ತಿದ್ವು. ಸೊ ಇವಾಗ ಮಾರ್ಕೆಟ್ ತುಂಬ ಫ್ಲಕ್ಚುಯೇಟ್ ಆಗ್ತಿದೆ. ಸೊ ಮತ್ತು ಗೋಲ್ಡ್ ಪ್ರೈಸು ಅಬ್ನಾರ್ಮಲ್ ಆಗಿ ಸೊ ಸ್ಟೇಬಲ್ ಆಗಿರ್ತಿಲ್ಲ. ಅದಕ್ಕಾಗಿ ತುಂಬ ಲಾಸ್ ಆಗ್ತಿದೆ. ಸೊ ಅದಕ್ಕಾಗಿ ನಿಮಗೂ ಲಾಸ್ ಆಗಬಾರ್ದು, ನಮಗೂ ಲಾಸ್ ಆಗಬಾರ್ದು ಅಂತೇಳ್ಬಿಟ್ಟು ಇವಾಗ ಕಮ್ಮಿ ಆಯ್ತಂದರೆ ನಿಮಗೂ ಕಮ್ಮಿ ಮಾಡಬೇಕು, ಜಾಸ್ತಿ ಆಯ್ತಂದರೆ ನಿಮ್ಮ ಹತ್ರ ಇಸ್ಕೊಳಕ್ಕೂ ಆಗಲ್ಲ. ಸೊ ಅದಕ್ಕಾಗಿ ಈ ಥರ ಮಾಡ್ತಿದ್ದೀವಿ. ಇದೆಲ್ಲ ನೀವು ಅವಾಯ್ಡ್ ಮಾಡಬೇಕು ಅಂದರೆ ಆವತ್ತಿನ ಪ್ರೈಸ್ ಏನಿದೆ ಆ ಪ್ರೈಸ್ಗೆ ತೊಗೊಳ್ಳಿ. ಇಲ್ಲ ನಿಮ್ಮ ಕೈಯಲ್ಲಿ ಇಲ್ಲ ನಮ್ಮ ಕೈ ಆಗಲ್ಲ, ಅಡ್ವಾನ್ಸ್ ಪೇ ಮಾಡ್ತೀವಿ ಮತ್ತೆ ಬೇಕಾದರೂ ಮಾಡ್ತೀವಿ ಅಂದರೆ ಹಂಗೂ ಮಾಡ್ಬೋದು. ಸೊ ಇದು ರೀತಿ ಹೇಳಿದ್ದೀನಲ್ಲ, ಈ ಥರ ಚಾರ್ಜ್ ಮಾಡ್ತೀವಿ. ಇದರಿಂದ ನಿಮಗೂ ಲಾಸ್ ಇರಲ್ಲ, ನಮಗೂ ಲಾಸ್ ಇರಲ್ಲ. ಏನಂದರೆ ಆವತ್ತಿನ ಗೋಲ್ಡ್ ರೇಟ್, ಆವತ್ತಿನ ಪ್ರೈಸ್ ಏನಿದೆ ಸೊ ಆ ಪ್ರೈಸ್ಗೆ ಕೊಡ್ತೀವಿ. ಇದು ಪ್ಯೂರ್ಲಿ ಡಿಪೆಂಡ್ಸ್ ಅಪಾನ್ ಸ್ಟಾಕ್ ಮಾರ್ಕೆಟ್, ನಾವು ಏನು ಮಾಡೋಕ್ಕಾಗಲ್ಲ. ಸೊ ಇದು ವಿಷಯ. ನಿಮಗೂ ಈ ಥರ ನಿಮಗೂ ಈ ಥರ ಜ್ಯುವೆಲ್ರಿ ಏನಾದರೂ ಬೇಕಾದರೆ ಬಂದು G7 ಜ್ಯುವೆಲರ್ಸಲ್ಲಿ ಆರ್ಡರ್ ಮಾಡಿ. ಮತ್ತು ಇಂಥ ಕಂಟೆಂಟ್ಗೆ ನಮ್ಮ ಪೇಜ್ನ ಫಾಲೋ ಮಾಡಿ. ನಿಮ್ಗೇನಾದರೂ ಇಷ್ಟ ಆದರೆ, ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಗೇನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ. ಮತ್ತು ಯಾರಿಗಾದ್ರೂ ಉಪಯೋಗ ಆಗುತ್ತಂದರೆ ವಿಡಿಯೋ ಪ್ಲೀಸ್ ಶೇರ್ ಮಾಡಿ. ಯಾರ್ಯಾರು ಹೊಸದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.